ವಿಡಿಯೋ ಮಿಸ್ ಮಾಡ್ಕೊಳ್ಳಿ. ನೀವು ಎಂಪ್ಲಾಯ್ ಆಗಿದ್ದೀರಾ? ನಿಮ್ಮ ಖಾತೆಯಲ್ಲಿ EPF ಅಮೌಂಟ್ ಕಟ್ ಆಗ್ತಿದೆಯಾ? ನಿಮಗೆ ಅದ್ರ ಮೇಲೆ ಒಂದು ಇನ್ಶೂರೆನ್ಸ್ ಇದೆ ಗೊತ್ತಾ? ಹಾಗಾದರೆ ನಿಮಗಾಗಿ ವಿಡಿಯೋ ಪೂರ್ತಿ ನೋಡಿ. ಇನ್ಶೂರೆನ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ. EDLI ಅಂದ್ರೇನು? ಇದರಿಂದ ಉದ್ಯೋಗಿಗೆ ಏನು ಉಪಯೋಗ? ಇದರ ವಿಮೆ ಮೊತ್ತ ಯಾರಿಗೆ ಸಿಗುತ್ತೆ? ಇದನ್ನ ಪ್ರತ್ಯೇಕವಾಗಿ ಅಪ್ಲೈ ಮಾಡಬೇಕಾ? ಸಂಪೂರ್ಣ ವಿಡಿಯೋ ತಿಳಿಸ್ಕೊಡ್ತೇನೆ, ಕೊನೆ ತನಕ ವಿಡಿಯೋ ನೋಡಿ. EPF ಸಂಸ್ಥೆ EDLI ಅಂತೇಳಿ ಒಂದು ಯೋಜನೆಯನ್ನ ಲಾಂಚ್ ಮಾಡಿದೆ. EDLI ಅಂತ ಹೇಳಿದ್ರೆ ಎಂಪ್ಲಾಯ್ ಡೆಪಾಸಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಅಂತೇಳಿ. ಈ ವಿಮೆ ಯಾರಿಗೆ ಸಿಗುತ್ತೆ? ನೀವು ಪ್ರತ್ಯೇಕವಾಗಿ ಅಪ್ಲೈ ಮಾಡಬೇಕು. ಅದಕ್ಕೂ ಮುಂಚೆ ನಿಮ್ಮ EPF ಪೋರ್ಟಲ್ನಲ್ಲಿ ನಿಮ್ಮ ನಾಮಿನಿಯನ್ನು ಅಪ್ಡೇಟ್ ಮಾಡಿ. ಈ ಕೂಡಲೇ ಲಾಗಿನ್ ಮಾಡಿ. ನಾಮಿನಿ ಇನ್ನೂ ಅಪ್ಡೇಟ್ ಆಗಿಲ್ಲ ಅಂದರೆ ಕೂಡಲೇ ಅಪ್ಡೇಟನ್ನು ಮಾಡಿ. ನಾಮಿನಿ ಅಪ್ಡೇಟ್ ಇಲ್ಲ ಅಂದರೆ ಈ ವಿಮೆ ನಿಮಗೆ ಸಿಗೋದಿಲ್ಲ. ಯಾವಾಗ ಸಿಗುತ್ತೆ? ಇದಕ್ಕೆ ಯಾರು ಅರ್ಹರು ಅಂತ ಹೇಳಿದ್ರೆ, ಎಂಪ್ಲಾಯ್ ಖಾತೆ ಹೊಂದಿರುವ EPF ಖಾತೆ ಹೊಂದಿರುವ ಎಲ್ಲರಿಗೂ ಕೂಡ ಇದು ಆಟೋ ಲಿಂಕ್ ಆಗುತ್ತೆ. ಎಷ್ಟು ಸಿಗುತ್ತೆ? ಹೇಗೆ ಸಿಗುತ್ತೆ? ಕೆಲಸದಲ್ಲಿರುವ ಉದ್ಯೋಗಿ ಮರಣ ಹೊಂದಿದಾಗ ತನ್ನ ಕುಟುಂಬಕ್ಕೆ ಸುಮಾರು 7 ಲಕ್ಷದವರೆಗೆ ವಿಮೆಯನ್ನ ಕೊಡ್ತಾರೆ. ಎಲ್ರಿಗೂ 7 ಲಕ್ಷ ಸಿಗುತ್ತಾ? ಇಲ್ಲ. ಎಂಪ್ಲಾಯ್ ಡೆಪಾಸಿಟ್ ಆಧಾರದ ಮೇಲೆ, EPFನ ನಿಯಮಗಳ ಆಧಾರದ ಮೇಲೆ ಅವರಿಗೆ ಈ ವಿಮೆ ಲಭ್ಯವಾಗುತ್ತೆ. ಈ ವಿಮೆಯ ಮೊತ್ತ ಆ ಉದ್ಯೋಗಿಗೆ ಯಾರು ನಾಮಿನಿದಾರರಾಗಿರ್ತಾರೆ ಆ ನಾಮಿನಿಗೆ ಅಥವಾ ಅಧಿಕೃತ ವಾರಸುದಾರರಿಗೆ ಈ ಮೊತ್ತವನ್ನು ಸಿಗುತ್ತೆ. ಎಂಪ್ಲಾಯ್ ಜೀವಿತಾವಧಿಯವರೆಗೂ ಆಗೋದಿಲ್ಲ. ಅವನು ನಿವೃತ್ತಿ ಹೊಂದುವ ಮೊದಲೇ ಮರಣ ಹೊಂದಿದರೆ ಈ ವಿಮೆ ಅವನಿಗೆ ಸಿಗ್ತದೆ. ಅವನಿಗೆ ಅಲ್ಲ, ಅವರ ಕುಟುಂಬಕ್ಕೆ ಸಿಗ್ತದೆ. ಈ ವಿಮೆಗೆ ನೀವು ಪ್ರತ್ಯೇಕ ಪ್ರೀಮಿಯಂ ಕಟ್ಟುವ ಅಗತ್ಯ ಇಲ್ಲ. EPF ಸದಸ್ಯರಾಗಿದ್ದರೆ ಸಾಕು, ಅದು ಆಟೋ ಲಿಂಕ್ ಆಗುತ್ತೆ. ನೀವು ಪ್ರತ್ಯೇಕವಾಗಿ ಈ ವಿಮೆಗೆ ಅಪ್ಲೈ ಮಾಡುವ ಅಗತ್ಯ ಇಲ್ಲ. ನೀವು EPF ಸದಸ್ಯರಾಗಿದ್ದರೆ ಸಾಕು, ಅದು ಆಟೋ ಸ್ವಯಂಚಾಲಿತವಾಗಿ ಈ ವಿಮೆ ಜನರೇಟ್ ಆಗುತ್ತೆ. ಈ ವಿಮೆಯ ಮೊತ್ತ ಯಾರು ಭರಿಸ್ತಾರೆ? ಸರ್ಕಾರನ ಅಥವಾ ಕಂಪ್ನಿಯವರು ಅಂತ ಕೇಳಿದ್ರೆ, ಖಂಡಿತವಾಗ್ಲೂ ಇದು ಕಂಪ್ನಿಯವರು ಭರಿಸುವುದರಿಂದ ಆ ಸದಸ್ಯ EPF ಸದಸ್ಯ ಸೇವೆಯಲ್ಲಿರುವಾಗ ಮರಣ ಹೊಂದಿದರೆ ಮಾತ್ರ ಈ ವಿಮೆ ಲಭ್ಯವಾಗುತ್ತೆ. ಒಂದು ವೇಳೆ 1 ವರ್ಷದ ಒಳಗಿದ್ರೆ ಅದಕ್ಕೆ ಆದಂತೆ ನಿಯಮದ ಅನುಸಾರ ಅದು ಕ್ಲೈಮ್ ಆಗ್ಬೋದು, ಆಗದೇ ಇರ್ಬೋದು. ಆದರೆ ನಿರಂತರ ಸೇವೆಯಲ್ಲಿದ್ದಾಗ ಮರಣ ಹೊಂದಿದರೆ 7 ಲಕ್ಷದವರೆಗೆ, 7 ಲಕ್ಷ ಎಕ್ಸಾಕ್ಟ್ ಅಂತಲ್ಲ, 7 ಲಕ್ಷದವರೆಗೆ ಕ್ಲೈಮ್ ಸಿಗ್ಬೋದು. ಇದಕ್ಕೆ ಸಾಮಾನ್ಯವಾಗಿ ಅಪ್ಲೈ ಮಾಡುವ ಫಾರಂ ಅಂತ ಹೇಳಿದ್ರೆ ಫಾರಂ 5IF ಅಂತೇಳಿ ಫಾರಂ ಇರ್ತದೆ. ಅದು ಅಪ್ಲೈ ಮಾಡಿದಾಗ ಸಂಬಂಧಪಟ್ಟ ನಾಮಿನಿಯವರಿಗೆ ಅಥವಾ ವಾರಸುದಾರರಿಗೆ ಈ ವಿಮೆ ಮೊತ್ತವನ್ನು ಪಡ್ಕೊಳ್ಳುವ ಹಕ್ಕಿರುತ್ತೆ. ನೆನಪಿರ್ಲಿ, ಈ ಕೂಡಲೇ ನಿಮ್ಮ ನಾಮಿನಿ ಅಪ್ಡೇಟ್ ಇಲ್ಲ ಅಂದರೆ EPF ಲಾಗಿನ್ ಮಾಡಿ ಈ ನಾಮಿನಿಯನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಯಾರಿಗೆ ಗೊತ್ತು ಯಾವ ಸಮಯ ಹೇಗಿರುತ್ತೆ. ಸೊ ಎಲ್ಲರೂ ಈ ಮಾಹಿತಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರ್ತೇನೆ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳು ಮಾಡಲಿಕ್ಕೆ ನನಗೆ ಒಂದು ಪ್ರೇರಣೆ ಆಗುತ್ತೆ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.